ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೇ ಗಜಕರ್ಣನೇ ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೇ ಗಜಕರ್ಣನೇ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ವರ ಪ್ರಸಾದಿಸೋ ಗಜಾನನ ವರ ಪ್ರಸಾದಿಸೋ ಗಜಾನನ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ ಸೇರಿದಂತೆ ಎಲ್ಲ ಭಕ್ತ ಮಹಾಶಯರೇ, ಸಿದ್ಧಿವಿನಾಯಕ ದೇವಸ್ಥಾನ ಗಣಪತಿ ಕಟ್ಟೆ ಮಲ್ಲಾರು ದುರ್ಗ ಇದರ ವತಿಯಿಂದ ಇವತ್ತು ನಡೆಯತಕ್ಕಂತಹ ಶ್ರೀ ನಾಗ ಮತ್ತು ರಕ್ತೇಶ್ವರಿ ಸಾನ್ನಿಧ್ಯದ ಅದೇ ರೀತಿ ಶ್ರೀಯುತ ನಾನು ಅಭಿನಂದಿಸ್ತಾ ಇದ್ದೇನೆ. ಶ್ರೀಯುತ ನಾಗ ವೇದಿಕೆ ಪುರಂಚಿನ ಗಣ್ಯಮಾನ್ಯರಿಗೆ ಗೌರವಾರ್ಪಣೆಯ ಕಾರ್ಯಕ್ರಮ ನಡೆದುಕೊಂಡು ವೇದಿಕೆಯ ಮುಂಭಾಗ ಪುರಂಚಿನ ನಮ್ಮ ಮಾತ್ರ ಸೇರಿದ ಚಪ್ಪಾಳದ ಮೂಲಕ ಈ ಆ ಪ್ರಕಾರವಾದ ಇಡೀ ಬಿಡುಗಡೆ ಮಂತ್ರ ನಕ್ಷತ್ರ ಈ ಸೇವಾ ರಕ್ಷಣೆ ಮಾತೆಲ್ಲಕ್ಕೆ ತಂದು ಶ್ರೀ ದೇವೇಂದ್ರ ಈ ಪುಣ್ಯ ಕಾರ್ಯಗಳು ಭಾಗಿಯವರು ಈ ಪುಣ್ಯ ಕಾರ್ಯಗಳು ಮಾನ್ಯ ಮಂತ್ರಿಯವರನ್ನಾಗಿ ಅಧ್ಯಕ್ಷರಾಗಿ ಎಲ್ಲ ನಮ್ಮ ಆತ್ಮೀಯ ಅತಿಥಿಗಳೇ ಹಾಗೂ ಊರ ಹೊರಗೂರ ಎಲ್ಲ ನಮ್ಮ ಪ್ರೀತಿಯ ಭಗವದ್ಭಕ್ತರೇ, ಒಳ್ಳೆಯ ಸುಂದರ ವಾತಾವರಣ. ಒಂದು ಸ್ವಲ್ಪ ಕಾಲ ಹೋಗಿದೆ ಹೇಳ್ಬೋದು, ಬಹುಶಃ ಇದೊಂದು ಊಟದ ಹೊತ್ತು. ಈಗ ನಾವು ಹೆಚ್ಚು ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಆದರೂ ನಮ್ಮದೊಂದು ಗೌರವಪೂರ್ಣವಾಗಿ ಪ್ರೀತಿಪೂರ್ವಕವಾಗಿ ಒಂದು ವೇದಿಕೆಯಲ್ಲಿ ತಾವು ನಮಗೆ ಆಸನವನ್ನು ಕೊಟ್ಟಿದೆ. ಅದಕ್ಕಾಗಿ ಒಂದು ಎರಡು ಮಾತ್ರ ಹೇಳಿದ ನಮ್ಮಲ್ಲಿ ಕೆಲವು ಕಡೆ ಒಂದು ದೇವಸ್ಥಾನ ಇದ್ರೂ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥದ್ರಲ್ಲಿ ನಮಗೆ 8-10 ದೇವಸ್ಥಾನ 8-10 ದೇವಸ್ಥಾನ. ಯಾಕಂದರೆ ಇಲ್ಲಿ ಹರೀಶ್ವರ, ಈಚೆ ಲಕ್ಷ್ಮೀ ರಮಣ, ಅಂಬಾಭವಾನಿ, ಆಚೆ ಜಲದುರ್ಗ, ಹೀಗೆ ಬೇರೆ ಬೇರೆ ಈಚೆ ಕಿಳಾರಲ್ಲಿ ಗಣಪತಿ ದೇವಸ್ಥಾನಗಳು ಈಗ ಇದನ್ನು ವಿಚಿತ್ರ ಕಾಣ್ತದೆ. ಹಾಗಾಗಿ ನಾನು ಈ ದುರ್ಗದ ಮಣ್ಣಿನಲ್ಲಿ ಒಂದು ದೈವತ್ವ ಇದೆ. ಹಾಗಾಗಿ ತಾವು ಏನು ಎಣಿಸ್ತೀರಾ, ಏನು ಭಾವಿಸ್ತೀರಾ, ಅದು ಖಂಡಿತವಾಗಿ ನಡೆಯೋದಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಶ್ರೀ ಮಹಾಗಣಪತಿ ವಿನಾಯಕ ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ, ಸದಾ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಲಿ. ದೇವರನ್ನು ನಾವು ಸದಾ ದೇವರೇ ಅಂತ ಹೇಳಿಕೊಳ್ತಾ ಆ ದೇವರ ಅನುಗ್ರಹದ ಪಾತ್ರರಾಗುವ ನಮ್ಮ ನಿತ್ಯದ ಎಲ್ಲ ಜಂಜಾಟಗಳು ದೂರವಾಗದ ದೇವರ ಅನುಗ್ರಹಿಸಿ ಇವತ್ತಿನ ಎಲ್ಲರಿಗೂ ವ್ಯವಹಾರದಲ್ಲಿ ಉತ್ತರ ಇದೆ. ಮಗುವಿಂದ ಹಿಡಿದು ವಯಸ್ಕರವರಿಗೆ ಆ ಎಲ್ಲ ಒತ್ತಡಗಳು ದೂರವಾಗಲಿ. ಅಲ್ಲದೆ ಕಳೆದ ಸಲ ಕೊರೋನಾ ಬಂದಿತ್ತು. ಆ ಕೊರೋನಾ ಸಂದರ್ಭದಲ್ಲಿ ನಾವು ದೇವರನ್ನು ಬಹುಶಃ ಸ್ಮರಿಸಿ ಅಂದರೆ ದೂರ ಮಾಡಿದ್ದಾನೆ ಕೊರೋನಾದಿಂದ. ಹಾಗೆ ಇವತ್ತು ಕೂಡ ಪ್ರಪಂಚ ವ್ಯವಸ್ಥೆಯಲ್ಲಿ ಒಂದು ಯುದ್ಧಗಳ ವ್ಯವಸ್ಥೆ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಾಗ್ತಾ ಉಂಟು. ಹಾಗೆ ಆ ಯುದ್ಧಗಳು ನಿಲ್ಲುವ ಹಾಗೆ ಎಲ್ರಿಗೊಂದು ಸರಿ ಮನಸ್ಸು ಮಾಡಿದ್ದೇವೆ. ಹಾಗೆ ಎಲ್ಲರ ಜೀವನ ಪ್ರಪಂಚಾದ್ಯಂತ ಒಳ್ಳೆ ನಡೆದ ಹಾಗೆ ನಾವು ದಿನನಿತ್ಯ ದೇವರಲ್ಲಿ ಬೇಡ ಅಂತ ಹೇಳಿಕೊಳ್ತಾರೆ ಎಂದು ಅವಕಾಶಕ್ಕಾನು ತಮ್ಮೆಲ್ಲರಿಗೂ ಮಗದೊಮ್ಮೆ ವಂದಿಸಿ ಮತ್ತೊಂದು ನಾನು ದೇವಸ್ಥಾನ ವಿಚಾರ ಹೇಳ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರಿಗೂ
ನಮಗೆ ತುಂಬಾ ತೀರಾ 45 ವರ್ಷದಿಂದ ನಾನು ಆ ದೇವಸ್ಥಾನದಲ್ಲಿ ದುಡಿತಾ ಇದ್ದೇನೆ. ನಾವು ಹಾಗೆ ಬೇರೆ ಬೇರೆ ಕಾರ್ಯಗಳನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹುಶಃ ದುರ್ಗದವರು ಮುಡಾರು ಮಾಡಾರು ಎಲ್ಲ ಭಕ್ತಾದಿಗಳಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಸೋಮವಾರಲ್ಲಿ ನಾವು ಅನ್ನಸತ್ರ ಮಾಡ್ತಾ ಇದ್ದೇವೆ. ಒಂದು ಅನ್ನಸತ್ರಕ್ಕೆ 5,000 ರೂಪಾಯಿ, ಬೆಳಿಗ್ಗೆ ಅದೇ ದಿವಸ ಬೆಳಿಗ್ಗೆ ಭಾಗ 1,000. ಈಗ 1 ಮತ್ತು 5 6,000ದಲ್ಲಿ ಎಷ್ಟು ಮಂದಿ ಬಂದರು ಈ ಸೇವೆ ಮಾಡಲಿಕ್ಕೆ ಅನುಕೂಲ ಇದೆ. ನಾವು ಏನಾದರೂ ಹುಟ್ಟು ಹಬ್ಬ ಇರಲಿ, ಮದುವೆ ದಿನ ಏನಾದರೂ ಇರಲಿ, ಬರೀ 5,000 ಕೊಟ್ಟರೆ ಸಮಾರಾಧನೆ ನಮ್ಮ ಲೆಕ್ಕದಲ್ಲಿ ನಡೆಸ್ತಾ ಇದ್ದೇವೆ. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಲೋಕ ಕಲ್ಯಾಣಾರ್ಥವಾಗಿ ನಾವೊಂದು ಮಂದಿ ಶೃಂಗೇರಿ ಗುರುಗಳಲ್ಲಿ ನಾವು ಭೇಟಿಯಾಗಿದ್ದೇವೆ. ಅವರಲ್ಲಿ ನಾವು ಎಲ್ಲ ಧ್ವನಿಗಳನ್ನು ಹೇಳಿದೆವು. ಈ ಕಡೆಯಿಂದ ಯುದ್ಧದ ಭೀತಿ, ಈ ಕಡೆಯಿಂದ ರೋಗ ರುಜಿನದ ಭೀತಿ, ಪ್ರತಿ ಜನರಿಗೆ ಇದು ಸುಖ ಇಲ್ಲ. ನಮ್ಮಲ್ಲಿ ಹಣ ಇರಬಹುದು, ಚಿನ್ನ ಆಸ್ತಿ ಬಂದು ಎಲ್ಲವಿರಬಹುದು, ಆದರೆ ಮನಃಶಾಂತಿ ಮಾತ್ರ ಯಾರಿಗೆ ಇಲ್ಲ ಅಂತ ಹೇಳಿ ಗುರುಗಳಲ್ಲಿ ಬೆಳೆದಾಗ ಅವರೊಂದು ವಿಚಾರ ಹೇಳಿದರು, ಶಿವಾಯ ನಮಃ ಅಂತ ಹೇಳಿ ಕೋಟಿ ಲೇಖನ ಯಜ್ಞವನ್ನು ದೇವಸ್ಥಾನದಲ್ಲಿ ಕೈಗೊಳ್ಳಿ, ನಮ್ದು ಪೂರ್ಣ ಸಹಕಾರ ಇದೆ ಅಂತ ಹೇಳಿ. ಹಾಗೆ ನಾವೀಗ ನಾಳೆ 10ನೇ ದಿವಸ ಕೋಟಿ ಲೇಖನ ಶಿವಾಯ ನಮಃ ಅಂತೇಳಿ ಯಜ್ಞವನ್ನು ನಾವು ಆರಂಭಿಸುತ್ತಿದ್ದೇವೆ. ಮೊನ್ನೆ ಗುರುಗಳು ಒಂದು ಆರಂಭಿಕವಾಗಿ ಅಲ್ಲಿ ಅವರೊಂದು 11 ಶಬ್ದಗಳನ್ನು ಬರೆದು ನಮಗೆ ಪುಸ್ತಕಗಳನ್ನು ನೀಡಿದ್ದಾರೆ. ಎಲ್ಲ ಪುಸ್ತಕಗಳ ವೆಚ್ಚಗಳನ್ನು ಶ್ರೀಮಠ ಕೊಡ್ತಾ ಇದ್ದಾರೆ. ನಮಗೆ ಸಂಪೂರ್ಣ ಬೆಂಬಲವಾಗಿದ್ದಾರೆ. ಹಾಗೆ ನಾವು ಎಲ್ಲರಲ್ಲಿ ಈಗ ನನಗೆ ಕಳಿಗಳಿಂದ ಕೇಳಿಕೊಡ್ತಾರೆ, ಇದು ದೊಡ್ಡ ಯಜ್ಞ, ಇದು ಶಿವಾಯ ಅಂತ ಹೇಳಿದ್ರೆ ನಮಗೆ ಜ್ಞಾನ ಕೊಡುವ, ಜ್ಞಾನ ಇದ್ದರೆ ನಮಗೆ ಯಾವುದೂ ಮಾಡಿ ಪ್ರಯೋಜನ. ಮುಖ್ಯವಾಗಿ ನಮಗೆ ಆ ಶಿವ ಜ್ಞಾನ ಕೊಡಲಿ. ಈ ಉದ್ದೇಶದಿಂದ ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಪರಿಸರ ವ್ಯವಸ್ಥೆಗಳು ಎಲ್ಲ ಬೆಳಗಲಿ, ಒಳ್ಳೆಯದಾಗಲಿ, ಸುಖಾಗಲಿ ದೃಷ್ಟಿಯಿಂದ ನಾಳೆ ನಾವು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಬಹುಶಃ ತಮ್ಮಲ್ಲಿಗೂ ನಾವು ಭೇಟಿ ಮಾಡ್ತೇವೆ. ಪುಸ್ತಕವನ್ನು ನಾವು ಯಾವುದೇ ರೀತಿ ಪ್ರಯತ್ನಗೊಳ್ಳದೆ ತಮ್ಮಲ್ಲಿ ಕೊಡ್ತೇವೆ. 6 ತಿಂಗಳ ಸಮಯ ಇದೆ. ತಾವು ಎಷ್ಟು ಬರೀಬಹುದು ಬರೆದು ಶಿವಾಯ ನಮಃ ಅಂತೇಳಿ ಪಂಚಾಕ್ಷರಿಯನ್ನು ಮಹಿಮೆ ಎಲ್ಲವೂ ಗೊತ್ತಿದೆ. ಶ್ವೇತಕುಮಾರ ಚರಿತ್ರೆ, ಹೀಗೆ ಮತ್ತೊಂದು ಇದು ನಮ್ಮ ಅಮೃತ ಸಂಜೀವಿನಿ ಮಂತ್ರ, ಇದೆಲ್ಲ ಅದರಲ್ಲೇ ಇರುತ್ತಾರೆ. ಹಾಗೆ ಇದು ನಮಗೆ ಎಲ್ಲ ರೀತಿಯಲ್ಲಿ ಸುಖ ನೆಮ್ಮದಿಯನ್ನು ಕೊಡುವಂತಹ ಮಹಾ ಮಂತ್ರವನ್ನು ನಾವು ಎಲ್ಲರೂ ಸೇರಿ ಬರೆಯುವ. ಎಲ್ಲರಿಗೂ ಸುಖರಾಗಲಿ, ಎಲ್ಲ ವ್ಯವಸ್ಥೆ ಈ ಅವ್ಯವಸ್ಥೆಗಳು ದೂರ ಆಗಲಿ, ಎಲ್ಲರಿಗೆ ಕ್ಷೇಮ ಸಿಗಲಿ ಅಂತ ಹೇಳಿ ಕೇಳುವುದಕ್ಕೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಮುಂದಕ್ಕೆ ನಾವು ನಿಮ್ಮಲ್ಲಿಗೆ ಬಂದು ನಮ್ಮ ಬೇಡಿಕೆ ಅಂತ ಹೇಳ್ತೇವೆ, ನೀವು ಹಣ ಕೊಡುವುದು ಬೇಡ, ಬರೆದು ಒಂದು ಪುಸ್ತಕ ನಮಗೆ 6-7 ತಿಂಗಳಲ್ಲಿ ಮುಟ್ಟಿಸಿದರೆ ಸಾಕು. ಹಾಗೆ ಇಲ್ಲಿ ತಾವೆಲ್ಲರೂ ಮಾನ್ಯರು ಭಕ್ತರು ಈ ನಮ್ಮ ಒಂದು ಮಹಾ ಯಜ್ಞದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೆರವೇರಿಸಲಿಕ್ಕೆ ಮುಂದೆ ಅದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟುಕೊಳ್ಳಿಕ್ಕೆ ಆಗಾಗಲೂ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಸಾಂಗವಾಗಿ ನೆರವೇರಿಸಿ ಅಂತ ಹೇಳಿ ನಾನು ದೇವಸ್ಥಾನದ ವತಿಯಿಂದ, ನಮ್ಮ ಗ್ರಾಮಸ್ಥರ ವತಿಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಬೇಕು ಅಂತ ಹೇಳಿ ನನ್ನ ಅವಕಾಶಕ್ಕೆ ಹೊಂದಿಸಿ 2 ಮಾತನ್ನು ಮುಗಿಸ್ತೇನೆ. ಹಾಗೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಅನುಮತಿ ಪಡೆದುಕೊಂಡು ಹಾಗೂ ಸಭಿಕರಲ್ಲಿಯೂ ಬೇಡಿಕೊಂಡು ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದುರ್ಗ ಗ್ರಾಮದಲ್ಲಿ, ನಮ್ಮ ಅಡ್ಡಿಯಲ್ಲಿ ದೇವಸ್ಥಾನ 4 ಇದೆ. ಯಾಕಂದ್ರೆ ಇಡೀ ದುರ್ಗ ತೆಲಂಗಾಣ ಬರಬೇಕು ಗ್ರಾಮಗಳಲ್ಲಿ ಅಡ್ಡಿಯಲ್ಲಿ ಅಷ್ಟೇ ದೇವಸ್ಥಾನ ಮತ್ತು ದೈವಸ್ಥಾನಗಳು ಎಲ್ಲೂ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ನಮ್ಮ ಅಡ್ಡಿ ಮಣ್ಣಿನಲ್ಲೇ ಇರುವುದು. ಇನ್ನೊಂದು ರಕ್ತೇಶ್ವರ ದೇವ ಕುಕ್ಕಿಗಟ್ಟೆ ನಮ್ಮ ಮನೆಗೆ ತಾಗಿ ಇರುವಂಥದ್ದು. ಇನ್ನೊಂದು ಇಲ್ಲಿ ಹನಿಮುಖಿಯರ ದೇವಸ್ಥಾನ. ಇನ್ನೊಂದು ಒಂದು ಹೊಸದಾಗಿದ್ದಲ್ಲಿ ದತ್ತಾತ್ರೇಯ ಭಟ್ಟರ ಮಂದಿರ. ಇದೆಲ್ಲ ಅರ್ಬಿಯ ಹೆಸರಲ್ಲಿ ಅದು ನಮ್ಮ ಹಿರಿಯರು ಮಾಡಿದ ಪುಣ್ಯ ಕಾರ್ಯಕ್ರಮ ಇದೆಲ್ಲ ನಮಗೆ ಫಲಿತವಾಗಿದೆ. ಆ ಅಡ್ಡಿ ಮಣ್ಣಿನಲ್ಲಿ ಹುಟ್ಟಿದಂತಹ ನಾವು ತುಂಬಾ ಧನ್ಯರಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೆ ಇವತ್ತು ಶಿಲೆ ಬಗ್ಗೆ ಒಂದು ಪ್ರಸ್ತಾವ ಮಾಡಿದ್ದೀವಿ. ಇದರ ಬಗ್ಗೆ ನಮ್ದು ಕೂಡ ತುಂಬಾ ಪ್ರೋತ್ಸಾಹ ಇದೆ. ಒಂದಲ್ಲ 2 ಲಸಿಕೆಯನ್ನು ನಾನು ಕೂಡ ಪಡೆದುಕೊಳ್ತೇನೆ ಅಂತ ಹೇಳಿ ಈ ಒಂದು ಸಮಾರಂಭಕ್ಕೆ ಚೌತಿ ಸಮಯದಲ್ಲಿ 30 ವರ್ಷದಿಂದ ನಾನು ಇರುತ್ತಿದ್ದೇನೆ. ಒಂದು ಏನು ಸಮಸ್ಯೆ ಆಗಿದೆ ಅಂದ್ರೆ, ಆ ಚೌತಿ ಟೈಮ್ನಲ್ಲಿ ನಮ್ಮಲ್ಲಿ 2 ದಿವಸ ಚೌತಿ ಇದ್ದ ಕಾರಣ ಇವರೊಟ್ಟಿಗೆ ಸೇರ್ಲಿಕ್ಕೆ ಆಗಲಿಲ್ಲ. ಇಲ್ಲಾಂದ್ರೆ ಯಾವತ್ತೂ ನಾನು ಇಲ್ಲಿ ಅಧ್ಯಕ್ಷ ಒಂದು ಯೋಗ ಬಂದಿತ್ತು. ಇವ್ರಿಗೆ ಏನಿದೆ ಅಧ್ಯಕ್ಷನಾದ್ರೆ ಕೂಡ ನನಗೆ ಇಲ್ಲಿ ಚೌತಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಮುಂದೆ ಚೌತಿಗೆ ಬರ್ತೇನೆ. ಈ 30 ವರ್ಷದಿಂದ ನಾವು ಚೌತಿಗೆ ಬರ್ತಾ ಇದ್ದೇನೆ. ಹಾಗಾಗಿ ಮುಂದೆ ಇದೇ ರೀತಿ ನಿಮ್ಮೆಲ್ಲ ಸಹಕಾರದಿಂದ ನಮ್ಮಿಂದ ನಮಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಕೊಟ್ಟಾಗಿ ನಾವು ಕೂಡ ಆದಷ್ಟು ಶ್ರಮಿಸ್ತೇವೆ ಅಂತೇಳಿ 2 ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಶುಭ ದೇವಸ್ಥಾನದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಪ್ರಸಾದ್ ಶೆಟ್ರೆ ಅಂಚನೆ ವೇದಿಕೆಡಿನ ಮಾತ ಗೌರವಾನ್ವಿತ ಗಣ್ಯರೇ ಅಂಚನೆ ಬೈದಿನಂತ ಮಾತ ಭಗವತ್ ಭಕ್ತರೇ, ಮಸ್ತ್ ಖುಷಿತ ವಿಷಯ
ಶಿಲೆ ಪಾಂಡೋಡು ಬಂದ ಉದ್ದೇಶಗಳು ರಶೀದಿ ಸೇವಾ ರಶೀದಿ ಶಿಲಾ ಸೇವಾ ರಶೀದಿ ಬಿಡುಗಡೆ ಮಂತಿನ ಉದ್ದೇಶ ಐಟೊಂದು ಮಸ್ತ್ ಇಂದು ಇಷ್ಟವಾಯಿನ ಬಂದಾಗ ದೇವರಿಗೆ ಮಲ್ಲಾಯಿಪ್ಪು ಬಡವಿಪ್ಪು ಏರ್ಲೆಪ್ಪು ಮಾತೆಲ್ಲ ಒಂದೇ ಆ ಒಂದೇ ಬಣ್ಣ ಸಂದೇಶನ ಖಂಡಿತ ರಶೀದಿ ಕೊಡ್ತುಂಡು ಯಾಕಂದ್ರೆ ಒರಿಯದು ಮಸ್ತ್ ದುಡ್ಡಿಪ್ಪು ಅಂದ್ರೆ ರಶೀದಿದ ಬೆಲೆ 1,000 ಮಸ್ತ್ ದುಡ್ಡಿದ್ದ 1 ಲಕ್ಷ ಕೊಡ್ತದೆ ಉಂಟು ಅದಕ್ಕೆ ಎಲ್ಲ 1,000 ರೂಪಾಯಿ ಮನಸ್ಸಿಗೆ ಏನ್ವೆ 1 ಲಕ್ಷ ಘೋಷಣೆ ಮಾಡ್ತೀರಾರು ಅಲ್ಲಿತ್ತು ಯಾನ 1,000 ಬಂಡ ಏನಂತಾದ ಎನ್ನುವೇರ ಬಂದು ಅಂಜಿ 1,000 ಮೂಲ ತೆಕ್ಕೊಳ್ಳಿ ಪತ್ರ ತೆಕ್ಕೊಳ್ಳಿ ಒಂದಿನ ಕೊನವರು ಅದೇ ಖಂಡಿತ ಮೂರು ಒಕ್ಕೊಳ್ಳಿ ಅನ್ನುವಿನ ವಿಷಯ ಯಾನು ಮೂಜಿನ ಸರ್ತಿ ಇದು ಬರೋದಿಲ್ಲ ಅಂತ ದೇವಸ್ಥಾನದ ಬೇರೆ ಅನಗ ಬೈದೆ ಅವರು ಪ್ರತಿಷ್ಠಾಪನೆ ಅನಗ ಬೈದೆ ಮುಂದೆ ಆಂಜನೇಯ ವರ್ಷ ಬಂದಿಲ್ಲ ಈಗಲೂ ಮಾತೇ ಇಲ್ಲ 3 ಜನಗಳು ಬೈದೇರು ಮಸ್ತ್ ಜನ ಪ್ರತಿ ವರ್ಷ ಬರ್ಬೇರು ಸಂಕಷ್ಟದಾನಿ ಬರ್ಬೇರು ಜನ ಸೇರಿಕೊಂಡು ಆಯ್ತಾ ಅರ್ಥದ ಬಂದಾಗ 3 ಖಂಡಿತ ಆ ಸಿದ್ಧಿ ವಿನಾಯಕ ದೇವರು ನೆಲೆ ಆತೇರು ನಮ್ಮನ್ನ ಕಷ್ಟ ಕಾರ್ಪಣ್ಯ ಮೂಲ ಪರಿಹಾರ ತಿಳ್ಕೊಳ್ಳುವುದನ್ನ ಅವು ಖಂಡಿತ ಶತಸಿದ್ಧ ಈತ ಮಂದಮೂಲು ಮಂದಿರ ದೇವಾಲಯ ಯಾವೊಂದುಂಟು ಚೌತಿ ಯಾವೊಂದಿದ್ದನ ದೇವಸ್ಥಾನದ ಬಿಂಬ ರೂಪ ನಮ್ಮ ಹುಲ್ಲ ನಿತ್ಯ ಬಂದು ಮಸ್ತ್ ಸಮಯ ಇಪ್ಪಂದು ಖಂಡಿತ ಆ ಅಂಚಿನ ಅವಕಾಶನ ದೇವರು ನಮನ ಮಲ್ಪದೆ ನಮ್ಮ ಮಲ್ಪನಂತ ಖಂಡಿತ ಒಂದು ದೇವರನ್ನ ಲೀಲೆ ದೇವರ ನೆನಾಟ ಮೂಲು ದುರ್ಗಡು ಇಂಚಿನ ಆ ಸಿದ್ಧಿವಿನಾಯಕನ ದೇವರನ ಶಕ್ತಿ ಮಸ್ತ್ ನಮಗೆ ದೊರಕಡೆ ಆ ದೇವರ ಆಶೀರ್ವಾದ ನಮ್ಮ ಮಾತೆಲ್ಲ ಶುಭ ಶಾಂತಿ ವಿಪರೀತ ಆವರ ಬಂದು ಹಿಂಗ ಪಾತೆಲ್ಲ ತೊಗೊಳ್ತಾನೆ. ಸಂವಿಧಾನಕ್ಕೆ ನಮಸ್ಕಾರ ಮಾಡ್ಕೊಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ತಂತ್ರಿಗಳ ಕಾರ್ಯಕ್ರಮದ ಅಧ್ಯಕ್ಷರು ಅದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಂತರಿಗೆ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರು ಮೊದಲೇ ನಿಮ್ಮನ್ನೆಲ್ಲ ಹೆದರಿಸಿಬಿಟ್ಟಿದ್ದಾರೆ. ಸ್ವಾಗತ ಮಾಡೋದು ನಾಗೇಶ್ ಮಾಸ್ಟರ್ 2 ದಿನ ಮಾತಾಡ್ತಾರೆ ಅದು ಸರಿಯಾಗಿ ನಾನು ಕೂತ್ಕೊಂಡು ಬೇರೆ ರೀತಿ ಯೋಚನೆ ಮಾಡಿ 2 ದಿನ ಮಾತಾಡಬೇಕು. ಒಂದು ಇವತ್ತು ಚೂರು ಮಾತಾಡಬೇಕು, ಇನ್ನೊಂದು ದಿನ ತುಂಬ ಮಾತಾಡಬೇಕು, 2 ದಿನ ಮಾತಾಡಬೇಕು. ಆರು ಮಲ್ಲ ನನಗೆ ಭುವನೇಶ್ವರಿ ಹೋಟೆಲ್ ಹತ್ರ ದೂರ ಬಿನಾಡಿ ನಾನು ಮಲ್ಲ ಅವಲ್ಲ 6 ಮಲ್ಲ ನನಗೆ ರವಿಶಂಕರ್ ಸರ್ ಹೇಳುವಾಗ ಸರಿ ಅನಿಸಿತ್ತು. ಹಬ್ಬ ಇರಲಿ, ಹರಿದಿನ ಇರಲಿ, ಕುಟುಂಬದ ಕಾರ್ಯಗಳಿರಲಿ, ಅಲ್ಲಿಗೆ ಮೊದಲು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಮಾತ್ರ ದೇವರಿಗೆ ಪ್ರೀತಿ ಆಗುತ್ತೆ. ಅದನ್ನು ಹೊರತಾಗಿ ತಾಯಂದಿರು ನಾನು ಡ್ರೆಸ್ ಮಾಡ್ಕೊಂಡಿದ್ದೀನಿ, ತಂದೆ ನನ್ನ ಹತ್ರ ಬೈಕ್ ಇದೆ, ನಾವು ಇಟ್ಟರೆ ದೇವರಿಗೆ ಒಂದು ಪ್ರಸಾದ ಕೊಡ್ತೀವಿ ಅಂದ್ರೆ ಆ ಮಗುಗೆ ನೂಡಲ್ಸ್ ಬಿಟ್ಟು ನಿಮ್ಮ ಪ್ರಸಾದ ಚೆನ್ನಾಗಿ ಕಾಣುತ್ತೆ, ನಿಮ್ಮ ಪ್ರಸಾದವನ್ನು ಇಷ್ಟಪಡೋದೇ ಇಲ್ಲ. ಸೊ ಒಬ್ಬ ಶಿಕ್ಷಕನಾಗಿ 37 ವರ್ಷ ಸರ್ವಿಸ್ ಮಾಡಿಕೊಂಡು ಈ ವೇದಿಕೆಯಲ್ಲಿ ಗಟ್ಟಿದ್ದಲ್ಲಿ ಹೇಳ್ತೇನೆ, ಏನಾದ್ರೂ ಸಣ್ಣ ಬದಲಾವಣೆ ಬಯಸ್ತೀರಿ ಅಂತಾದ್ರೂ ಕೂಡ ಮೊದಲು ದೇವಸ್ಥಾನಗಳಿಗೆ ಮಕ್ಕಳನ್ನು ಕರ್ಕೊಂಡೋದನ್ನ ಕಲಿಯೋಣ. ನನ್ನ ಆದಿಯ ಇದನ್ನು ಎಲ್ಲಿ ತನಕ ನಾವು ಪಾಲಿಸಲ್ಲ, ನೀವೇನು ಮಾಡಿ ಸಿಗಲ್ಲ. ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಇಂಥ ಭಗವಂತನ ಸಾನ್ನಿಧ್ಯಕ್ಕೆ ಬರಬೇಕು. ಆ ಸಾನ್ನಿಧ್ಯಕ್ಕೆ ಬರುವಾಗ ಮಕ್ಕಳನ್ನು ಕರ್ಕೊಂಡ್ ಬರಬೇಕು ಅನ್ನೋದು ನನ್ನ ಆಶೆ. ಮಲ್ಲಾರು ಆರೆ ಎಲ್ಲ ಅವರೇ, ಅವ್ರ ಮುಂದೆ ನನ್ನ ಮಾತುಗಳೆಲ್ಲ ನಗಣ್ಯ ಆಗುತ್ತೆ. ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ವಾಟ್ಸಪ್ ಅಲ್ಲಿ ನಾನು ನೋಡಿರ್ತಕ್ಕಂಥ ದೇವರುಣ, ಋಷಿಗುಣ, ಪಿತೃಋಣ, ಮತ್ತೊಂದು ಸೇರಿಸ್ತಾರೆ ರಾಷ್ಟ್ರಋಣ. ದೇವರುಣ ತೀರಿಸ್ಲಿಕ್ಕೆ ಸಾಧ್ಯನೇ ಕೇಳಿದ್ರೆ ನನ್ನ ಮಾತು ಮೂರ್ತಕ್ಕಂಥ ಹೋಗ್ಲಿ, ಋಷಿಗಳ ತೀರಿಸ್ಲಿಕ್ಕೆ ಸಾಧ್ಯನಾ? ಇದು ಯಾವುದನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಋಣವನ್ನ ಸ್ವಲ್ಪ ಪ್ರಮಾಣದಲ್ಲಾದರೂ ನಾನು ಅದನ್ನ ಒಂದಿಷ್ಟು ಒಂದು ಎಳ್ಳಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಆದ್ರೆ ಭಗವಂತನಿಗೆ ಒಂದು ಎಷ್ಟು ಕೊಟ್ಟೆ ಅನ್ನೋದು ಮುಖ್ಯ. ಇತ್ತೀಚೆಗೆ ಮತ್ತೊಂದು ಮಾತು ನೆನಪಾಯ್ತು. ಜಾತ್ರೆಗೆ ಎಲ್ಲ ಹಿಂದೂಗಳು ಬನ್ನಿ, ಗರ್ಭಗುಡಿ ಹತ್ರ ದೇವಸ್ಥಾನದ ಒಳಗೆ ಎಲ್ಲ ಹೋಗ್ಬೇಡಿ. ನನಗೆ ಏನ್ ಮಾತಾಡ್ತಿದ್ದಾರೆ ತಿಳಿದವರು ಇವರು. ಜಾತ್ರೆಗೆಲ್ಲ ಹಿಂದೂಗಳು ಬನ್ನಿ, ದೇವಸ್ಥಾನಗಳಿಗೆಲ್ಲ ಹೋಗ್ಬೇಡಿ ಅಂದ್ರೆ ಮತ್ತೆ ಜಾತ್ರೆಗೆ ಬರ್ಬೇಕು. ಭಕ್ತಿ ಇದ್ರು ಮಾತ್ರ ಒಳಗೆ ಬನ್ನಿ. ನಾನು ಆಗದಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಕುತ್ಕೊಂಡು ನೋಡ್ತಾ ಇದ್ದೀನಿ. ಒಂದು ಇಂಥ ಒಂದು ಶ್ರದ್ಧೆಯ ಭಕ್ತರನ್ನ ಕಂಡ ಸಭೆ ನನ್ನ ಸಿಗಲಿ. ನಾನು ಇದನ್ನು ಪಾರಮಾರ್ಥಿಕವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಮೊಬೈಲ್ ನೋಡುದು, ಕೈ ನೋಡುದು, ಆ ಬೇರ್ವಾಕ್ಯರ ಆ ಹೂ ಅಂತ ಗಮನಿಸ್ತಾನೆ ಇಲ್ಲ.
1.5 ಗಂಟೆ ಮಾತ್ರ ಆಗಿರೋದು, ದೊಡ್ಡ ಗಂಟೆ ಆಗಲೇ ಇಲ್ಲ ಇನ್ನು. ಯಾರ ಮುಖದಲ್ಲೂ ಕೂಡ ಸಭೆ ಎಳಿತಾ ಇದ್ದಾರೆ, ಸಭೆ ಎಲ್ಲೂ ತೋರ್ತಾ ಇಲ್ಲ. ಇವತ್ತಿನ ಸಭೆಗಳು ಹೇಗಾಗಿದೆ ಗೊತ್ತಾ? ನನ್ನನ್ನು ಮಾತಾಡಲಿಕ್ಕೆ ಕರೆದಿದ್ದಾರೆ, ನಿಮ್ಗೆ ಟೈಮ್ ಆಗಿದೆ ಅಂತ ಹೇಳಿದ್ರೆ ಜೋರು ಚಪ್ಪಾಳೆ ಕೊಡೋದು, 2 ಮಾತಾಡಿದ್ರೆ ನಿಮಗೆ ಜೋರು ಚಪ್ಪಾಳೆ. ನಿಜವಾದ ವಿಷಯ ನೋಡುವಂಥದ್ದೆಲ್ಲ ನಿಮ್ಗೆ ನೋಡ್ತೇವೆ 90 ಬಂಧುಗಳೇ, ನಾನು ಮತ್ತೆ ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಋಷಿಗಳಾದ ಮಾತ್ರಕ್ಕೆ ಗಡ್ಡ ಅದು ಇದು ಅಲ್ಲ, ತನ್ನನ್ನು ಮೀರಿ ಸಮಾಜಕ್ಕೆ ಏನ್ ಕೊಟ್ಟ ಅನ್ನೋ ಇದಾರಲ್ಲ. ನನಗೆ ಮೊನ್ನೆ ಪ್ರಸಾದ್ ಡಾಕ್ಟರ್ ನನ್ನ ಮನೆ ಹೆಂಗಳಕ್ಕೆ ಬಂದಾಗ ಜೊಬ್ಬರು ನನ್ನ ಮನೆಗೆ ಬಂದ್ರಲ್ಲ, ಬಹಳ ಏನೇನೋ ಆಶ್ಚರ್ಯ ಆಗಿತ್ತು. ಮನೆಯಲ್ಲೆಲ್ಲ ಅಂದೆ ನಾನು, ಮೊನ್ನೆ ಸ್ಕೂಲಿಗೆ ಬಂದು ಮತ್ತಷ್ಟು ಆಶ್ಚರ್ಯ ಅಂತ ರವಿಶಂಕರ್ ಸರ್ ಉಲ್ಲೇಖ ಮಾಡ್ತಾರೆ. 6 ವರ್ಷ ಅಲ್ಲ 7 ವರ್ಷ ಆಗುವಾಗ ಇದು ಎಷ್ಟು ಚೆನ್ನಾಗತ್ತೆ ಹೇಳಲಿಕ್ಕೆ ನಾನು ನೀವೆಲ್ಲ ಕಾರಣರಾಗೋಣ ಅಂತ ಹೇಳ್ತಾ ನಾನು ಹೆಚ್ಚು ಹೊತ್ತು ನನ್ನ ಮಾತನ್ನೇ ಹೇಳಿದ್ದಿಲ್ಲ. ಭಗವಂತನ ಸನ್ನಿಧಾನದಲ್ಲಿ ಇಂಥ ವೇದಿಕೆಯಲ್ಲಿ ನಾನಿಲ್ಲಿ ಸೇವಕ, ಈ ಪಕ್ಕದ ಜಾಗ ನನ್ನ ಕುಟುಂಬದವರಿಗೆ ತಗೊಳ್ಳಿಕ್ಕೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದೆ. ಇಲ್ಲೇ ಪಕ್ಕದಲ್ಲಿ ನನ್ನ ತಮ್ಮ ಸಣ್ಣ ಆಸ್ತಿ ತಗೊಂಡಿದ್ದಾರೆ. ಈ ಭಗವಂತನ ದಿನಾ ಬಂದಾಗಲೂ ಕೈ ಮುಗಿಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೂ ಚೆನ್ನಾಗಿ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ವೇದಿಕೆಯಲ್ಲಿರುವಂತ ಕ್ಷೇತ್ರದ ತಂತ್ರಿಗಳಾದಂಥ ಭಾರ್ಗವ ತಂತ್ರಿಯವರೇ, ಬೊಂಬೆ ತರ್ಕ ಕುಟುಂಬಸ್ಥರಾದಂಥ ಶ್ರೀಯುತ ಮೋಹನ್ ಪೈ ಅವರೇ, ಶ್ರೀ ಶಂಕರ್ ಭಟ್ ಕೆರವಾಶ ದೇವಸ್ಥಾನದ ಧರ್ಮದರ್ಶಿಗಳೇ, ಶ್ರೀಯುತ ಸುಬ್ರಾಯ ಮರಾಠೆ, ಶ್ರೀಯುತ ರವಿಶಂಕರ್ ಶೇರಿಗಾರ್ ಹಾಗೂ ಶ್ರೇಷ್ಠ ಗುರುಗಳಾದಂಥ ಶ್ರೀಯುತ ನಾಗೇಶ್ವರವರೇ, ನೆರೆದಂಥ ಎಲ್ಲ ಭಗವದ್ಭಕ್ತರು, ಈಗಾಗಲೇ ಸಮಯ ಮೀರಿದೆ. ಆದರೆ ಅಧ್ಯಕ್ಷೀಯ ನೆಲೆಯಲ್ಲಿ ಹಾಗೂ ಇಲ್ಲಿಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಈ ಕ್ಷೇತ್ರದ ಮುಂದಿನ ನಮ್ಮ ಅಭಿವೃದ್ಧಿ ಸಮಿತಿಯ ಕನಸುಗಳೇನು ಅದನ್ನೆಲ್ಲ ನಿಮ್ಮ ಎದುರು ಸೂಕ್ಷ್ಮವಾಗಿ ಬಿತ್ತನೆ ಮಾಡಬೇಕು ಅಂತ ನಾನು ಈ ಅವಕಾಶವನ್ನು ತಗೊಳ್ತಿದ್ದೇನೆ. ಭಗವದ್ಭಕ್ತರೇ, ಇವತ್ತಿನ ಮುಖ್ಯ ಈ ಕಾರ್ಯಕ್ರಮ ಒಂದನೇದಾಗಿ ನಾವು ಇಲ್ಲಿ ಹೋದ ವರ್ಷ ನೆರವೇರಿಸಿದಂತ ಶ್ರೀ ನಾಗದೇವರು ಹಾಗೂ ರಕ್ತೇಶ್ವರಿಯ ಗುಡಿಯ ಪ್ರತಿಷ್ಠಾಪನೆ, ಪ್ರಥಮ ಪ್ರತಿಷ್ಠಾಪನೆ ಜೊತೆಗೆ ನಮಗೆ ಹೋದ ವರ್ಷ ನಾಗ ದರ್ಶನ ಆಗುವಾಗ ನಮ್ಗೆಲ್ಲರಿಗೆ ಆದೇಶ ಆದದ್ದು ಇಲ್ಲೊಂದು ಗಣಪತಿಯ ಮೂರ್ತಿಯನ್ನು ಮಾಡಬೇಕು ಹಾಗೂ ಈ ದೇವಸ್ಥಾನವನ್ನ ಒಂದು ಸರ್ವಾಂಗೀಣ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ದೇವಸ್ಥಾನದ ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನೀವೀಗ ನೋಡಿದ್ದೀರಿ, ಯಾಕಂತ ಹೇಳಿದ್ರೆ ಸಂಕಷ್ಟಿಗೆ ಹೆಚ್ಚಿನ ಭಕ್ತರೆಲ್ಲ ಪ್ರತಿ ತಿಂಗಳು ಬರ್ತಾ ಇದ್ದೀರಿ. ಪ್ರತಿ ತಿಂಗಳು ಬಂದಾಗ ಏನಾದ್ರೂ ಒಂದು ಸಣ್ಣ ಬದಲಾವಣೆ ನೀವು ಖಂಡಿತ ನೋಡಿದ್ದೀರಿ. ಹೊರಗಿನ ಗೋಡೆಗೆ ಮೊರಕಲ್ಲು ಟೈಲ್ಸ್ ಹಾಸುವುದಾಗ್ಲಿ, ಕಿಟಕಿಗಳನ್ನ ಅಳವಡಿಸಿದ್ದಾಗ್ಲಿ, ಬಾಗಿಲಿಗೆ ಬೇಕಾದಂತ ಮರದ ತಯಾರಿ ಮಾಡುವುದಾಗ್ಲಿ, ಹೀಗೆ ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ನಡೀತಾ ಇದೆ. ಇನ್ನು ಮುಂದಿನ ನಮ್ಮ ಕನಸು ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೊಂದು ಗ್ರಾನೈಟ್ ಹಾಸಬೇಕು, ಜೊತೆಗೆ ಎಲ್ಲ ಕಿಟಕಿ ಬಾಗಿಲುಗಳನ್ನ ಒಂದು ಪೂರ್ಣ ರೀತಿಯಲ್ಲಿ ಕ್ರಮಬದ್ಧವಾಗಿ ಆಕರ್ಷಕವಾಗಿ ಅದನ್ನ ಒಂದು ಜೋಡಿಸಬೇಕು. ಜೊತೆಗೆ ದೇವಸ್ಥಾನ ಅಂತ ಆದ ನಂತರ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ, ಅದರಲ್ಲೂ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ನಿತ್ಯ ಪೂಜೆ ನಾವು ಸಂಕಲ್ಪ ಮಾಡಲೇಬೇಕಾಗ್ತದೆ. ಅದಕ್ಕೆ ಬೇಕಾದಂತ ಪೂರ್ವ ತಯಾರಿ ಈಗ ಹೆಚ್ಚಿನವರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಒಬ್ಬರ ಅರ್ಚಕರನ್ನ ನೇಮಿಸಿ ತನ್ಮೂಲಕ ಆ ದೇವರ ಸೇವೆಯನ್ನ ನಡೆಸ್ಕೊಂಡು ಬರಬೇಕಾದ್ರೆ ಎಷ್ಟು ರೀತಿಯ ಒಂದು ಆರ್ಥಿಕ ವೆಚ್ಚ ಬೇಕಾಗ್ತದೆ ಅಂತ, ಇದಕ್ಕೆಲ್ಲ ಬೇಕಾದಂತ ಸಂಪನ್ಮೂಲವನ್ನ ಭಕ್ತಾದಿಗಳಾದ ನೀವೆಲ್ಲರೂ ಒಟ್ಟು ಸೇರಿ ತನ್ಮೂಲಕ ಸಮಷ್ಟಿಯಲ್ಲಿ ದೇವರ ಒಂದು ಸೇವೆಯನ್ನು ಮಾಡುವಂತ ಒಂದು ಪೂರ್ಣ ಆ ಅವಕಾಶವನ್ನು ನಮಗೆ ಕಲ್ಪಿಸಿ ಅದನ್ನೊಂದು ಒಳ್ಳೆ ರೀತಿಯಲ್ಲಿ ಈ ಅವಕಾಶವನ್ನು ಸದುಪಯೋಗ ಮಾಡುವಂತೇಳಿ ನಮ್ಮ ಕನಸು. ಶಿಲಾ ಸೇವೆಯನ್ನ ನಾವು 1001 ಕೂಪನ್ ಮಾಡಿದ್ದೇವೆ. ಇದು ಬೇರೆ ಯಾವ ಉದ್ದೇಶವೂ ಅಲ್ಲ. ಈಗ ನಾನೇ ಇಲ್ಲಿ ಹೇಳಿದ್ರು, ಒಂದು ಮುಖ್ಯವಾದಂತಹ ದಾನಿಗಳನ್ನ ನಾವು ಸಂಪರ್ಕ ಮಾಡಿದ್ರೆ ಒಬ್ಬರ ಹತ್ರ 1 ಲಕ್ಷ 2 ಲಕ್ಷ ಇದು ಅವ್ರ ಹತ್ರ ನಾವು ತಗೊಂಡು ಬಂದ್ರೆ ಇಲ್ಲಿ ಗ್ರಾನೈಟ್ ಅಳವಡಿಸಿದಾಗಲೂ ಉಳಿದ ಸೇವೆಗಳನ್ನು ಮಾಡಿದಾಗಲೂ ಅಷ್ಟೊಂದು ಕಷ್ಟ ಅಂತ ಆಗಲಿಕ್ಕಿಲ್ಲ. ಆದ್ರೆ ಶ್ರೀದೇವರು ಕೇಳೋದು ಎಲ್ಲ ಭಕ್ತರ ಕಾಣಿಕೆ. ಇದು ಖಂಡಿತ ನಾವು ನನ್ನಲ್ಲಿ ಇಷ್ಟು ಉಂಟು ನಾನು ಇಷ್ಟು ಕೊಡುವಂಥದ್ದು, ನಾನು ನಾಳೆ ಅಲ್ಲಿಂದ ಅರ್ಧ ಗ್ರಾನೈಟ್ ನಾನು ಹಾಕಿದ್ದೇನೆ, ಮತ್ತೊಬ್ರು ಗ್ರಾನೈಟ್ ಇನ್ನೊಬ್ರು ಹಾಕಿಸ್ತಾರೆ ಅಂತ ಹೇಳಿ ಹಾಕಿಸಿದಲ್ಲಿ ಯಾವ ಪುರುಷಾರ್ಥವೂ ಇಲ್ಲ. ದೇವರಿಗೆ ಎಲ್ಲರೂ ಸಮಾನ. ಹಾಗಾಗಿ
ಪ್ರತಿ ಮನೆಯಿಂದಲೂ ಈ ದೇವರಿಗೆ ಒಂದು ಕಾಣಿಕೆ ಸಮರ್ಪಣೆ ಆಗಬೇಕು ಅನ್ನೊಂದು ಮುಖ್ಯ ಉದ್ದೇಶದಿಂದ ಮಾತ್ರ ನಾವು ಈ ಶಿಲಾ ಸೇವೆಯನ್ನ ಇಲ್ಲಿ ಕೂಪನನ್ನು ಮಾಡಿದ್ದೇವೆ. ಜೊತೆಗೆ ಯಾರು ಈ ಶಿಲಾ ಸೇವೆಯನ್ನ ಇಲ್ಲಿ ಕೂಪನನ್ನು ಮಾಡ್ತಾರೆ ಅದನ್ನ ದೇವರೆದುರು ಸಾಂಕೇತಿಕವಾಗಿ ಒಂದು ಗ್ರಾನೈಟ್ ನ ಪೀಸ್ ಅನ್ನು ಇಟ್ಟು ಅದನ್ನ ಕೃಷ್ಣಾರ್ಪಣೆ ಮಾಡುವ ಮೂಲಕ ಶ್ರೀದೇವರ ಪಾದಾರವಿಂದಕ್ಕೆ ಅದನ್ನು ಅರ್ಪಿಸಿ ತನ್ಮೂಲಕ ಎಲ್ಲ ಭಕ್ತಾದಿಗಳು ಕೂಡ ಒಂದು ಸಮರ್ಪಣಾ ಭಾವ ಹೊಂದಬೇಕು ಅಂತ ಆ ಕಾರ್ಯಕ್ರಮವನ್ನು ಕೂಡ ಇಟ್ಟಿದೆ. ಇವತ್ತು ಯಾರು ಆ ಕೂಪನ್ ತೆಗೆದು ಅವರಿಗೆ ಇವತ್ತೇ ಆ ಅವಕಾಶ ಇರುತ್ತೆ. ಇನ್ನು ಮುಂದಿನದ್ದು ಯಾರು ಕೂಪನ್ ತಗೊಂಡಿರ್ತಾರ ಅವರಿಗೆ ಅಂದ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ಸಂಕಷ್ಟ ದಿವಸ ಮಾತ್ರ ಇಲ್ಲಿ ಪೂಜೆ ಆಗ್ತದೆ. ಹಾಗಾಗಿ ಸಂಕಷ್ಟ ದಿವಸ ಆ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಇನ್ನು ಮುಂದಿನದ್ದು ಈಗ ತಾನೇ ಹೇಳಿದ್ರು ಮಾಸ್ಟರ್ ಮಕ್ಕಳನ್ನ ಕರ್ಕೊಂಡು ಬರಲಿಲ್ಲ ಅಂತ ಹೇಳಿ. ಈ ದೇವಸ್ಥಾನ ಖಾಲಿ ಒಂದು ಬಿಲ್ಡಿಂಗ್ ಮಾತ್ರ ಈ ವ್ಯಾಪ್ತಿಯಲ್ಲಿ ಮಾತ್ರ ಒಂದು ಅದನ್ನ ಸೀಮಿತ ಮಾಡಿದ್ರೆ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಇಲ್ಲಿ ಬೇಕಾದ ಯಾಕಂತ ಹೇಳಿದ್ರೆ ಇಲ್ಲಿಯ ಮಕ್ಕಳು, ಇಲ್ಲಿಯ ಜನಾಂಗ, ಇಲ್ಲಿಯ ಹಿಂದೂ ಜನಾಂಗ ಜೊತೆಗೆ ಸುತ್ತಮುತ್ತಲ ಎಲ್ಲ ಹಿಂದೂ ಬಾಂಧವರು ನಮ್ಮ ಧಾರ್ಮಿಕ ಶಿಕ್ಷಣವನ್ನ ನಾವೀಗ ಮರೆತಿದ್ದೇವೆ. ನಾವೆಲ್ಲ ಉಳಿದ ಧರ್ಮದವರನ್ನು ಅವ್ರು ದೂರ್ತೇವೆ, ಇವರನ್ನು ದೂರ್ತೇವೆ, ಆದ್ರೆ ನಮ್ಮ ಧಾರ್ಮಿಕತೆಯನ್ನು ನಾವು ಜಾಗೃತ ಮಾಡಿಕೊಂಡಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇನ್ನು ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಬೆಳೀತಾ ಬಂದ್ರೆ ನಿತ್ಯ ಇಲ್ಲಿ ಒಂದು ಆದಿತ್ಯವಾರ ದಿವಸ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನ ಒಂದು ಕೊಡಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮಲ್ಲಿದೆ. ನೀವು ಹೆಚ್ಚಿನವರಲ್ಲಿ ನೋಡ್ಬೋದು, ಒಂದು ದೇವಸ್ಥಾನಕ್ಕೆ ನಾವು ಹೋದಾಗ ಹಣ್ಣುಕಾಯಿ ತಗೊಂಡು ಬರ್ತೇವೆ, ಭಟ್ರು ಎದುರಿದ್ರ ಭಟ್ರಿಗೆ ಅಲ್ಲೇ ಹಣ್ಣುಕಾಯಿ ಕೊಟ್ಟು ಹಣ್ಣು ಹೊಡಿಸಿ ನಾವು ಕೈ ಮುಟ್ಟು ಬರ್ತೇವೆ. ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಕೆಲಸ, ಯಾರು ತಾರಾಯಿ ಭಗವಂತ ಭಟ್ರು ತಿಕ್ಕಿ ಹಣ್ಣುಕಾಯಿ ಹಣ್ಣು ಎಲ್ಲ ಮೇಲೆ ಹಣ್ಣುಕಾಯಿನ ನಾವು ತಂದು ದೇವರ ಎದುರಲ್ಲಿ ಕೈ ಮುಗಿದು ಇದನ್ನು ನಾನು ನಿನ್ನ ಸಮರ್ಪಣೆಗೆ ತಂದಿದೆ, ನನ್ನೊಂದು ಸಣ್ಣ ಸೇವೆ, ಇದನ್ನ ನಿನ್ನ ಪದತಲದಲ್ಲಿ ನೀವು ಸ್ವೀಕರಿಸಬೇಕು ಅಂತ ಒಂದು ದೇವರಿಗೆ ಒಂದು ಸುತ್ತು ಬಂದು ದೇವರ ಹತ್ರ ಕೈ ಮುಗಿದು ಅದನ್ನ ಒಂದು ಮನಸ್ಸಿನಲ್ಲಿ ನಾವು ಸಂಕಲ್ಪ ಮಾಡಿ ಮತ್ತೆ ಹಣ್ಣುಕಾಯಿ ಮಾಡುವಷ್ಟು ವ್ಯವಧಾನ ತಾಳ್ಮೆ ಹೆಚ್ಚಿನವರಲ್ಲಿ ನಮ್ಮಲ್ಲಿಲ್ಲ. ಆ ಜ್ಞಾನವು ನಮ್ಮಲ್ಲಿ ಕೆಲವರಿಲ್ಲ. ಎಷ್ಟು ದೇವರಿಗೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಯಾವ ದೇವರಿಗೆ ಎಂತ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಇಲ್ಲ. ಎಷ್ಟೋ ಒಂದು ಧಾರ್ಮಿಕ ಹಬ್ಬಗಳು ನಮ್ಮಲ್ಲಿ ಆಗ್ತವೆ. ದೀಪಾವಳಿಯಲ್ಲಿ ಯಾವ ಆಚರಣೆ ಮುಖ್ಯ, ಯುಗಾದಿಯಲ್ಲಿ ಯಾವ ಆಚರಣೆ ಮುಖ್ಯ, ಅದನ್ನ ನಾವು ಖಾಲಿ ಒಂದು ಮೊಬೈಲ್ ನಲ್ಲಿ ಯುಗಾದಿಯ ಶುಭಾಶಯಗಳು, ದೀಪಾವಳಿ ಶುಭಾಶಯಗಳು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ. ನಾವು ಮನೆಯಲ್ಲಿ ನಮ್ಮ ಹಿರಿಯರು ಮಾಡುತ್ತಿದ್ದಂತ ಒಂದು ಕಾವೇರಿ ಸಂಕ್ರಮಣಕ್ಕೆ ಎಂತ ಮಾಡ್ತೇವೆ, ಇಂಥ ಯಾವುದೇ ಧಾರ್ಮಿಕ ಪದ್ಧತಿಗಳು, ಧಾರ್ಮಿಕ ಭಾವನೆಗಳು, ಧಾರ್ಮಿಕ ಶ್ರದ್ಧೆ ನಮ್ಮ ಹತ್ರ ಇವತ್ತು ಯಾರು ಇಲ್ಲ. ಅದನ್ನ ಹೇಳಿಕೊಡುವಂತ ಹಿರಿಯರು ಹೇಳಿದ್ರೆ मेरे माता मेरे ना नित्य एकला एकला बेलंडे उन्हें माता मातो पर एकले गोर पुरुषों आपने तो पुरुषों कितने मातो नित्य इतने कन्नड़ एकला तन्ने कर सको तो दाई कर सको मक्कलನ್ನು ಒಳ್ಳೆಗೆ ಗೊತ್ತಿಲ್ಲ ನಾವು ಇದನ್ನ ಹೇಗೆ ಮಾಡಿ ಇಂತ ಒಂದು ಸಂಕಲ್ಪ ಇಂತ ಒಂದು ವಿಚಾರ ನಮ್ಮಲ್ಲಿ ದಯವಿಟ್ಟು ಭಕ್ತಾದಿಗಳೇ ನಿಮ್ಮ ಹತ್ರ ನಾನು ಕೇಳಿಕೊಳ್ಳುತ್ತೇನೆ ಈ ದೇವಸ್ಥಾನ ಎಲ್ಲವೂ ಕೂಡ ಒಂದು ಶ್ರದ್ಧಾ ಕೇಂದ್ರ ಆಗಬೇಕು, ನಮ್ಮ ಧಾರ್ಮಿಕ ಕೇಂದ್ರ ಆಗಬೇಕು. ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಧಾರ್ಮಿಕ ಶಿಕ್ಷಣವನ್ನ ವೃದ್ಧಿ ಮಾಡಲಿಕ್ಕೆ ಇದನ್ನು ಉಪಯೋಗಿಸಬೇಕು. ಅದೇ ರೀತಿ ಅಂತ ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಇದನ್ನು ರೂಪುಗೊಳ್ಬೇಕು ಅಂತ ಒಂದು ಕನಸಿದೆ. ಇದಕ್ಕೆಲ್ಲ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇನೆ, ನೀವೆಲ್ಲರೂ ಕೈ ಜೋಡಿಸಬೇಕು. ಅಷ್ಟು ಮಾತ್ರ ಅಲ್ಲ, ಎಲ್ಲ ದಾನಿಗಳನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಗಣಪತಿ ಮಲ್ಲಾರ ಅಂತ ಹೇಳಿದ ಹಾಗೆ ಬಹಳ ಒಂದು ಭಕ್ತ ಪ್ರಿಯ ಇವರು. ಯಾಕಂತ ಹೇಳಿದ್ರೆ ನೀವು ಭಕ್ತಿಯಿಂದ ಯಾವುದನ್ನ ಕೇಳ್ತೀರಾ ಅದನ್ನು ಕ್ಷಣ ಮಾತ್ರದಲ್ಲಿ ಕ್ಷಿಪ್ರ ಪ್ರಸಾದ ನೀಡುವಂತ ಮಹಾಗಣಪತಿ ದೇವರು. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಸೇವೆಯನ್ನ ಸಮರ್ಪಿಸಬೇಕು. ತನ್ಮೂಲಕ ಈ ಕ್ಷೇತ್ರವನ್ನು ನಮ್ಮ ಕನಸು ಹೇಗೆ ಉಂಟು ಆ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ಅಧ್ಯಕ್ಷೀಯ ನೆಲೆಯಲ್ಲಿ ನನ್ನೆರಡು ಮಾತುಗಳನ್ನ ಕೊನೆಗೊಳಿಸ್ತೇನೆ. ಕೃಷ್ಣಾರ್ಪಣ.